ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು 2 ರೀತಿಯ ಡಿಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದರಿಂದಾಗಿ ವೆಯ್ಟ್ ಲಾಸಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಇದ್ದವರು ಇಂಥ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾನು ಶುಂಠಿ, ಹಾಗೆ ನೆಲ್ಲಿಕಾಯಿ, ಬೀಟ್ರೂಟ್, ಕ್ಯಾರೆಟ್ ಇವುಗಳನ್ನು ತಗೊಂಡು ಮಾಡಿದ್ದೇನೆ. ಮಾಮೂಲಿಯಾಗಿ ABC ಜ್ಯೂಸ್ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಆ್ಯಪಲ್ ಹಾಕೋ ಬದಲು ಇಲ್ಲಿ ನಾನು ಆಮ್ಲವನ್ನು ಬಳಸಿಕೊಂಡಿದ್ದೇನೆ. ಆಮ್ಲ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು ವೆಯ್ಟ್ ಲಾಸಲ್ಲಿ. ಆದರೆ ನೀವು ಡೈಲಿ ಕುಡಿಲಿಕ್ಕಾದರೆ ಡೈಲಿ ಕುಡಿಬೋದು. ಬಟ್ ನೀವು ನೋಡಿಕೊಳ್ಳಿ, ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿದಾಗ ಕೆಲವು ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು. ಅಂದರೆ ಕಾನ್ಸ್ಟಿಪೇಷನ್ ಆ ಥರ ಏನಾದರೂ ಆಗ್ತದಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಲಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು, ಹಾಗೆ ಜೇನುತುಪ್ಪ ಆದರೂ ಸೇರಿಸ್ಕೊಳ್ಬೋದು. ಜೇನುತುಪ್ಪ ಮಾಮೂಲಿಯಾಗಿ ಹೇಳೋದಾದರೆ ಉಷ್ಣ ಅಂತ ಹೇಳ್ತೇವೆ ಅಥವಾ ಹೀಟ್ ಅಂತ ಹೇಳ್ತೇವೆ. ಹಾಗೆ ಈ ಜೇನುತುಪ್ಪ, ಶುಂಠಿ ಆ ಥರ ವಸ್ತುಗಳನ್ನು ಯೂಸ್ ಮಾಡುವಾಗ ನಮಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇರ್ಬೋದು, ಗ್ಯಾಸ್ಟ್ರಿಕ್ ಆದಾಗೆ ಅಂಥದ್ದೆಲ್ಲ ಆಗ್ತದೆ. ಅದನ್ನೆಲ್ಲ ನೋಡ್ಕೊಳ್ಬೇಕು. ಇಂಥ ಟೈಮಲ್ಲಿ ಡಿಟಾಕ್ಸ್ ಜ್ಯೂಸ್ ಕುಡಿದಾಗ ನಾವೇನು ಮಾಡಬೇಕು ಅಂದರೆ ಜಾಸ್ತಿ ಬಿಸಿ ನೀರು ಕುಡಿಬೇಕು. ಒಂದು ಉಗುರು ಬಿಸಿ ನೀರು, ತುಂಬ ಬಿಸಿ ಅಲ್ಲ, ಒಂದು ಸಾಧಾರಣ ಬಿಸಿ ನೀರನ್ನು ಯೂಸ್ ಮಾಡ್ತಾ ಇರಬೇಕು. ಇದರಿಂದ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಹಾಗೆ ಕಾನ್ಸ್ಟಿಪೇಷನ್ ಇದರಿಂದ ಆಗ್ತದಂತ ಇದ್ದರೆ ನೀವು ಫ್ರೂಟ್ಸ್, ಪಪ್ಪಾಯ ಆ ಥರ ಎಲ್ಲ ತಗೊಳ್ಬೋದು. ಹಾಗೆ ಒಣ ದ್ರಾಕ್ಷಿಯನ್ನು ನೆನೆಸಿಕೊಂಡು ತಗೊಳ್ಬೋದು. ಹಾಗೆ ನಾನು ನಿನ್ನೆ ಬ್ರೇಕ್ಫಾಸ್ಟಿಗೆ ಇಲ್ಲಿ ಉಪ್ಮಾವನ್ನು ಮಾಡಿದೆ. ರೆಸಿಪಿ ಶೂಟ್ ಏನು ಮಾಡಲಿಲ್ಲ, ಯಾಕೆಂದರೆ ಮಾಮೂಲಿ ಗೊತ್ತಿದೆ ಅಲ್ವಾ. ಬೆಳಗಿನ ತಿಂಡಿ ಇಷ್ಟು ಉಪ್ಪಿಟ್ಟು, ಆಮೇಲೆ ಈಗ ಕಾಫಿ ಟೀ ಎಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದೇನೆ. ಅದರ ಮರುದಿವಸ ಮತ್ತೊಂದು ಡಿಟಾಕ್ಸ್ ಡ್ರಿಂಕ್ ತೋರಿಸ್ತಾ ಇದ್ದೇನೆ. ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ 2 ಐಟಮ್, ಬೇರೆ ಏನೂ ಇಲ್ಲ, ಅಷ್ಟನ್ನದು ಮಾಡಿ. ಬರೀ ನೆಲ್ಲಿಕಾಯಿ ಜ್ಯೂಸ್ ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ಕ್ಯಾರೆಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ರುಚಿಯಾದಂತಹ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಈ ರೀತಿ ಕೂಡ ಕುಡಿಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.